ಓಕೆ ಫ್ರೆಂಡ್ಸ್, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಫುಲ್ ಟ್ರೆಂಡಿಂಗ್ನಲ್ಲಿರುವ ಲವ್ ಸಾಂಗ್ನ ಇಟ್ಕೊಂಡ್ಬಿಟ್ಟು ಒಂದು ಸ್ಟೇಟಸ್ನ ಕ್ರಿಯೇಟ್ನ ಮಾಡಿದ್ದೀವಿ. ಈ ರೀತಿ ಸ್ಟೇಟಸ್ನ ನೀವು ಕೂಡ ಈಸಿಯಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ವಿಡಿಯೋ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಬನ್ನಿ ವಿಡಿಯೋದ ಪ್ರಿವ್ಯೂ ನೋಡಿಕೊಂಡು ವಿಡಿಯೋನ ಶುರು ಮಾಡೋಣ. ಇವುಗಳನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ನ ಮಾಡ್ಕೊರಿ. ಇವಾಗೇನಿಲ್ಲ, ಫಸ್ಟ್ ಏನು ಕಾಲೇಜ್ ಅಂತಿದೆಯಲ್ಲ ಈ ಆ್ಯಪ್ನ ಓಪನ್ನ ಮಾಡ್ಕೊರಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾಲೇಜ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಮತ್ತು ನಿಮಗೆ ಯಾವ್ಯಾವ ಫೋಟೋನ ಈ ರೀತಿ ಮಾಡಬೇಕು ಅವುಗಳನ್ನ ಸೆಲೆಕ್ಟ್ನ ಮಾಡ್ಕೊರಿ. ಈ ರೀತಿ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಇದಾದ ತಕ್ಷಣ ಇಲ್ಲಿ ಲೇಔಟ್ ಅಂತಿದೆಯಲ್ಲ ಅದ್ರ ಬಾಜುನೇ ಇಲ್ಲಿ ರೇಷಿಯೋ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಟ್ವಿಟರ್ 2:1 ಇದೆಯಲ್ಲ ಇದನ್ನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಓಕೆನ ಕೊಟ್ಕೋರಿ. ಮತ್ತು ಆಮೇಲೆ ಇಲ್ಲಿ ಫೋಟೋದು ಇಮೇಜ್ ಕರೆಕ್ಟಾಗಿ ಸೆಟ್ನ ಮಾಡ್ಕೊರಿ, ಅಂದರೆ ಫೇಸ್ ಕಾಣೋ ಹಾಗೆ ಇವುಗಳನ್ನ ಸೆಟ್ನ ಮಾಡ್ಕೊರಿ. ಈ ರೀತಿ ಸೆಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಸೇವ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಇಲ್ಲಿ ಸೇವ್ ಆಗುತ್ತೆ. ಇವಾಗ ಬ್ಯಾಗ್ ಬಂದುಬಿಟ್ಟು ಅಲರ್ಟ್ ಮಿಷನ್ ಆ್ಯಪ್ನ ಓಪನ್ ಮಾಡ್ಕೊರಿ. ಬೀಟ್ ಮಾರ್ಕ್ನ ಮೊದಲು ಈ ರೀತಿ ಓಪನ್ ಮಾಡ್ಕೊರಿ. ಬೀಟ್ಗಳನ್ನ ಮತ್ತು ಸಾಂಗ್ನ ಮೊದಲೇ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಇವಾಗ ಏನೆಲ್ಲ ಆವಾಗಲೇ ಕ್ರಿಯೇಟ್ ಮಾಡೋದಲ್ಲ ಆ ಫೋಟೋನ ಇಲ್ಲಿ ಆ್ಯಡ್ನ ಮಾಡಬೇಕಾಗುತ್ತೆ. ಫೋಟೋನ ಎಂಡ್ವರೆಗೂ ಡ್ರ್ಯಾಗ್ನ ಮಾಡ್ಕೊರಿ. ಅದಾದ ತಕ್ಷಣ ಈ ಫೋಟೋನ ಫುಲ್ ಸ್ಕ್ರೀನ್ ಆಗಿ ಮಾಡ್ಕೊರಿ. ಮಾಡ್ಕೊಂಡ ತಕ್ಷಣ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಹೋಗಿ ಇಲ್ಲೊಂದು ಕೀ ಫ್ರೇಮ್ನ ಮತ್ತು ವಿಡಿಯೋ ಎಂಡ್ವರೆಗೂ ಒಂದು ಕೀ ಫ್ರೇಮ್ನ ಆ್ಯಡ್ನ ಮಾಡ್ಕೊರಿ. ಇವಾಗ ಎಂಡ್ಗೆ ಬಂದುಬಿಟ್ಟು ಈ ಕೀ ಫ್ರೇಮ್ನ ಕರೆಕ್ಟಾಗಿ ಇಲ್ಲಿಂದ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ರೈಟ್ ಸೈಡ್ಗೆ ಸ್ವೈಪ್ನ ಮಾಡಿರಿ. ಇವಾಗ ಈ ರೀತಿ ಎಫೆಕ್ಟ್ ಆಗುತ್ತೆ. ಇವಾಗೇನೆಲ್ಲ ನೆಕ್ಸ್ಟ್ ಬ್ಯಾಕ್ ಬಂದುಬಿಟ್ಟು ಎಫೆಕ್ಟ್ಸ್ನಲ್ಲಿ ಹೋಗಿ ಈ ಎಲ್ಲ ಎಫೆಕ್ಟ್ಗಳನ್ನ ಸೆಲೆಕ್ಟ್ನ ಮಾಡಿಕೊಂಡು ಕಾಪಿ ಅಂತ ಕೊಟ್ಕೊಂಡು ಮತ್ತು ಬೀಟ್ ಮಾರ್ಕ್ನ ಓಪನ್ ಮಾಡಿ ಅವುಗಳನ್ನ ಇಲ್ಲಿ ಪೇಸ್ಟ್ನ ಮಾಡ್ಕೊರಿ. ಇವಾಗ ಈ ರೀತಿ ಆಗುತ್ತೆ. ಇವಾಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಫೋಟೋ ರೂಮ್ ಅಂತ ಒಂದು ಆ್ಯಪ್ ಇದೆ, ಅದನ್ನೂ ಕೂಡ ಕೊಟ್ಟಿರ್ತೀನಿ, ಅದು ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇದು ಬ್ಯಾಕ್ಗ್ರೌಂಡ್ ರಿಮೂವ್ನ ಮಾಡುತ್ತೆ. ನಿಮ್ಗೆ ಯಾವ ಫೋಟೋ ರಿಮೂವ್ ಮಾಡ್ಬೇಕಂತಿರುತ್ತಲ್ಲ ಆ ಫೋಟೋನ ಇವಾಗ ಈ ರೀತಿ ಸೆಲೆಕ್ಟ್ನ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ಸ್ವಲ್ಪ ವೇಟ್ ಮಾಡಿ. ಈ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಕೊಡುತ್ತೆ. ಇಲ್ಲಿ ಕೆಳಗಡೆ ಟ್ರಾನ್ಸ್ಪರೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಶೇವ್ ಟು ಗ್ಯಾಲರಿ ಅಂತ ಕೊಟ್ಕೊರಿ. ಅದಾದ ತಕ್ಷಣ ಮತ್ತೆ ಇವಾಗ ಬೀಟ್ ಮಾರ್ಕ್ನ ಓಪನ್ನ ಮಾಡಿಕೊಂಡು ಆ ಫೋಟೋನ ಇಲ್ಲಿ ಈ ರೀತಿ ಆ್ಯಡ್ನ ಮಾಡ್ಕೊರಿ. ಇವಾಗ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ವೈಪ್ ಅಂತ ಸರ್ಚ್ನ ಮಾಡಿರಿ. ಈ ರೀತಿ ಎಫೆಕ್ಟ್ ಬರುತ್ತೆ. ಇವಾಗ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಆ್ಯಂಗಲ್ ಅಂತಿದೆಯಲ್ಲ ಈ ಆ್ಯಂಗಲ್ನ 90 ಡಿಗ್ರಿವರೆಗೂ ಈ ರೀತಿ ಸರಿಸುವಂತ ಹೋಗ್ರಿ. 90 ಡಿಗ್ರಿ ಆದ ತಕ್ಷಣ ಇಲ್ಲಿ ಎಂಡ್ಗೆ ಬಂದುಬಿಟ್ಟು ಇಲ್ಲಿ 90 ಇದನ್ನು ಕೂಡ ಕರೆಕ್ಟಾಗಿ 90 ಆಗಿ ಸಮಥಿಂಗ್ ತಂದಿಟ್ಕೊರಿ. ಆಮೇಲೆ ಫೆದರ್ನಲ್ಲಿ ಹೋಗಿಬಿಟ್ಟು ಇದನ್ನ ಈ ರೀತಿ 9.8 ಅಂತ ಇಟ್ಕೊರಿ. ಇವಾಗ ಈ ರೀತಿ ರೆಡಿ ಆಗುತ್ತೆ ಫೋಟೋ. ಇದನ್ನ ವಿಡಿಯೋ ಎಂಡ್ವರೆಗೂ ಡ್ರ್ಯಾಗ್ನ ಈ ರೀತಿ ಇಟ್ಕೊರಿ. ಅದಾದ ತಕ್ಷಣ ಇವಾಗ ಮತ್ತೆ ಒಂದು ಎಫೆಕ್ಟ್ ಇದೆ, ಅದನ್ನು ಕೂಡ ಇವಾಗ ಆ್ಯಡ್ನ ಮಾಡಬೇಕಾಗುತ್ತೆ. ವಿಡಿಯೋ ಎಫೆಕ್ಟ್ ಇದೆ, ಅದನ್ನು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ, ಡೌನ್ಲೋಡ್ನ ಮಾಡಿಕೊಂಡು ಇವಾಗ ಇದನ್ನ ಆ್ಯಡ್ನ ಮಾಡ್ಕೋಬೇಕು.
ಈ ರೀತಿ ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಇಲ್ಲಿ ತೊಗೊಂಬಂದ್ಬಿಟ್ಟು ಸೈಜ್ನ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿ ತೊಗೊಂಬಂದು ಸೆಟ್ನ ಮಾಡಿ ಈ ರೀತಿ ಆ್ಯಡ್ ಆದ ತಕ್ಷಣ ಇವಾಗ ಬ್ಲೆಂಡಿಂಗ್ನಲ್ಲಿ ಹೋಗಿ ಡಾರ್ಕನಲ್ಲಿ ಹೋಗಿ ಮಲ್ಟಿಪ್ಲೈ ಅಂತಿದೆಯಲ್ಲ ಇದನ್ನ ಸೆಲೆಕ್ಟ್ನ ಮಾಡ್ಕೊರಿ. ಇವಾಗ ಈ ರೀತಿ ಸೆಟ್ ಆಗುತ್ತೆ. ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟಿಂಗಿಗೆ ಬಂದ್ಬಿಟ್ಟು ಇವಾಗ ಇನ್ನೊಂದು ಹಾರ್ಟ್ ಪೇಂಜ್ ಇದು ಎಫೆಕ್ಟ್ ಇದೆ, ಅದನ್ನ ಕೂಡ ಇವಾಗ ಆ್ಯಡ್ನ ಮಾಡ್ಕೋಬೇಕು. ಅದನ್ನ ಫುಲ್ ಸ್ಕ್ರೀನಾಗಿ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಲೈಟನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ. ಇವಾಗ ನಿಮಗೆ ವಿಡಿಯೋ ಈ ರೀತಿ ರೆಡಿ ಆಗುತ್ತೆ. ರೆಡಿ ಆದ ತಕ್ಷಣ ವಿಡಿಯೋ ಎಕ್ಸ್ಟ್ರಾ ಇರೋ ಪಾರ್ಟ್ನ ಈ ರೀತಿ ಕಟ್ನ ಮಾಡ್ಕೊರಿ. ಆಮೇಲೆ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊರಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ.